ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. IPL ಧಮಾಕ 2025 IPL 2025ನ ಆಲ್ಮೋಸ್ಟ್ ಅಂತ್ಯದಲ್ಲಿ ನಾವಿದ್ದೀವಿ. ಇವತ್ತಿನ ಒಂದು ಪಂದ್ಯ ಕೂಡ IPLನಲ್ಲಿ ಒಂದು ಬಿಗ್ ಡೇ, ಇವತ್ತು ಬಿಗ್ ಫ್ರೈಡೆ. ಯಾಕಂತ ಹೇಳಿದ್ರೆ ಇವತ್ತು ಎಲಿಮಿನೇಟರ್ ಪಂದ್ಯ ನಡೀತಾ ಇದೆ. ಸೊ ಇವತ್ತು ನಡೆಯುವಂಥ ಒಂದು ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರು ಕ್ವಾಲಿಫೈಯರ್ 2 ಆಡಬೇಕು. ಭಾನುವಾರ ನಡೆಯುವಂಥ ಒಂದು ಪಂದ್ಯ, ಅದು ಪಂಜಾಬ್ ಮೇಲೆ ನಡೆಯುವಂಥ ಒಂದು ಪಂದ್ಯದಲ್ಲಿ ಆಡ್ತಾರೆ. ಅಂದರೆ ಇವತ್ತಿರುವಂಥ ಒಂದು ಪಂದ್ಯ ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್, GT ವರ್ಸಸ್ ಮುಂಬೈ ನಡುವೆ ನಡೆಯುವಂಥ ಒಂದು ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರು ಭಾನುವಾರ ಪಂಜಾಬ್ನ ಫೇಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಕ್ವಾಲಿಫೈಯರ್ 2ನಲ್ಲಿ ಯಾರು ಗೆಲ್ತಾರೋ ಅವರು ಮತ್ತೆ ಫೈನಲ್ನಲ್ಲಿ RCB ಎದುರು ಆಡಬೇಕಾಗತ್ತೆ. ಸೊ ಈಗಾಗಲೇ RCB ಫೈನಲ್ ತಲುಪಿಯಾಗಿದೆ. ಇವತ್ತು ನಡೆಯುವಂಥ ಒಂದು ಪಂದ್ಯ, ನಿನ್ನೆ ಯಾವ ಗ್ರೌಂಡ್ನಲ್ಲಿ ಆಡಿದ್ರು RCB ಮತ್ತು ಪಂಜಾಬ್ ನಡುವೆ ಯಾವ ಮ್ಯಾಚ್ ನಡೀತಲ್ಲ, ನ್ಯೂ ಚಂಡೀಗಢದಲ್ಲಿ. ಸೊ ಸೇಮ್ ಗ್ರೌಂಡ್ನಲ್ಲಿ ಇವತ್ತಿನ ಒಂದು ಮ್ಯಾಚ್ ಕೂಡ ನಡೀತಾ ಇದೆ. ನ್ಯೂ ಚಂಡೀಗಢ ಮುಲಾನ್ಪುರ್ನಲ್ಲಿ ನಡೆಯುವಂಥ ಒಂದು ಪಂದ್ಯ. RCB ಈಗಾಗಲೇ ಅಲ್ಲಿ ಪಂಜಾಬನ್ನು ಬಗ್ಗು ಬಿಡದು ಫೈನಲ್ಗೆ ಏರಿದೆ. ವೆರಿ ಲೋ ಸ್ಕೋರಿಂಗ್ ಗೇಮ್ ನಿನ್ನೆ ನಡೆದಂಥ ಒಂದು ಪಂದ್ಯ. ಅಫ್ಕೋರ್ಸ್ RCB ಅಭಿಮಾನಿಗಳಿಗೆ ಖುಷಿ ಕೊಡ್ತು, ಯಾಕಂದರೆ RCB ಗೆದ್ದು ಫೈನಲ್ಗೆ ಹೋಗಿದೆ. ಬಟ್ ಕ್ರಿಕೆಟ್ ಲವರ್ಸಿಗೆ, ಅದರಲ್ಲೂ IPL ಇಷ್ಟಪಡುವಂಥವ್ರಿಗೆ ಯಾಕೋ ಸ್ವಲ್ಪ ಬೋರಿಂಗ್ ಅನ್ನಿಸ್ತು ಅಂತ ಹೇಳಿ ಮಾತಾಡುವಂಥದ್ದು ನಾವು ಕೇಳಿದ್ದೀವಿ. ಯಾಕಂತ ಹೇಳಿದ್ರೆ ಒಂದು ಗುಡ್ ಫೈಟ್ ಇದ್ದಿದ್ರೆ ಅಟ್ಲೀಸ್ಟ್ 150, 170, 180 ತನಕ ಹೊಡೆದು ಅದಾದ ಮೇಲೆ RCB ಚೇಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಪಂದ್ಯ ಫುಲ್ ಕಂಪ್ಲೀಟ್ ನೋಡ್ಬೋದಿತ್ತು ಅಂತ. ಯಾಕಂದ್ರೆ ನಿನ್ನೆ ಬರೀ 14 ಓವರ್ ಅವ್ರು ಆಡಿದ್ರು, 10 ಓವರಲ್ಲಿ RCBನೇ ಮುಗಿಸ್ಬಿಟ್ಟಿತ್ತು ಟೀಮ್. ಅಂದರೆ ತುಂಬ ಚೆನ್ನಾಗಿ, ಅಷ್ಟೇನು ಮಜವಾಗಿರಲಿಲ್ಲ ಮ್ಯಾಚ್ ಅಂದರೂ ಕೂಡ RCB ಗೆದ್ದಿದೆ, ಅದು ಖುಷಿ ಪಡುವಂಥ ವಿಚಾರ. ಈಗ 9 ವರ್ಷಗಳ ಬಳಿಕ ಮತ್ತೆ ಫೈನಲ್ಗೆ ಬಂದಿದೆ RCB. 18 ವರ್ಷಗಳ ಬಳಿಕ ಕಪ್ ಗೆಲ್ಲುವಂಥ ಕನಸು ನನಸಾಗತ್ತಾ? ಸೊ ಅದು ಬಹಳನೇ ಕಾತರತೆ ಇರುವಂಥ ಒಂದು ಪ್ರಶ್ನೆ. ಸೊ ಇವತ್ತಿನ ಒಂದು ಪಂದ್ಯದ ಬಗ್ಗೆ ನಾವು ಮಾತಾಡೋಣ. ಗುಜರಾತ್ ಮತ್ತು ಮುಂಬೈ ನಡುವೆ ನಡೆಯುವಂಥ ಒಂದು ಪಂದ್ಯ. ಇವತ್ತು ಯಾರು ಗೆಲ್ತಾರೋ ಅವರು ಪಂಜಾಬ್ ಮೇಲೆ ಭಾನುವಾರ ಆಡಬೇಕಾಗತ್ತೆ. ಅಲ್ಲಿ ಯಾರು ಗೆಲ್ತಾರೋ ಮತ್ತೆ RCB ಮೇಲೆ ಮಂಗಳವಾರ ನಡೆಯುವಂಥ ಒಂದು ಫೈನಲ್ಸ್ನಲ್ಲಿ ಮುಖಾಮುಖಿ ಆಗುತ್ತೆ. ಅಕಸ್ಮಾತ್ ಇವತ್ತಿನ ಪಂದ್ಯ ಮಳೆಗೆ ರದ್ದಾಗ್ಬಿಟ್ರೆ ಏನಾಗುತ್ತೆ? GT ಮತ್ತು ಮುಂಬೈ ಎರಡೂ ಟೀಮ್ಗಳು ಇವತ್ತಿನ ಒಂದು ಮ್ಯಾಚ್ಗೆ ಹೇಗೆ ಪ್ರಿಪೇರ್ ಆಗಿವೆ, ಈ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಒಂದಷ್ಟು ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ RCB ಬಗ್ಗೆ ಸ್ವಲ್ಪ ಮಾತಾಡಬೇಕು. ಯಾಕಂದರೆ ನಿನ್ನೆಯ ದಿನ RCBಯ ಡೇ ಏನಾಗಿತ್ತು, ಇಡೀ ಟೂರ್ನಿ ನಾವು ನೋಡಿದ್ರೆ IPL 2025 ಇದರಲ್ಲಿ ತುಂಬಾ ಇಂಪ್ರೆಸಿವ್ ಆಗಿ ಆಡಿರುವಂಥ ಒಂದು ಟೀಮ್ಗಳಲ್ಲಿ RCB ಮೊದಲಿಗರಾಗಿ ನಿಲ್ಲುತ್ತೆ. ಯಾಕಂದರೆ ಇಡೀ ಟೂರ್ನಮೆಂಟ್ನಲ್ಲಿ ಅತ್ಯುತ್ತಮವಾಗಿ ಒಂದು ಸಾಂಘಿಕ ಹೋರಾಟ RCBಯಲ್ಲಿ ಕಂಡು ಬಂದಿದೆ. ನಿನ್ನೆನೂ ಕೂಡ ನೋಡಿ, ನಿನ್ನೆ ಪಂದ್ಯದಲ್ಲಿ RCB ಪ್ಲೇಯರ್ಸ್ ಆರಂಭದಿಂದಲೂ ಕೂಡ ಪಂಜಾಬ್ ಮೇಲೆ ಡಾಮಿನೇಟ್ ಮಾಡ್ತಾನೆ ಬಂದರು. PBKS ಬ್ಯಾಟ್ಸ್ಮನ್ಗಳು ಕ್ಲೂಲೆಸ್ ಅನ್ನಿಸ್ತಾ ಇದ್ರು. ಅದರಲ್ಲೂ ಸುಯೇಶ್ ಶರ್ಮಾ ಅವ್ರ ಬೌಲಿಂಗು, ಹೇಸಲ್ವುಡ್ ಅವರ ಒಂದು ಬೌಲಿಂಗ್ ಮಾಡುವಾಗ, ದಯಾಳ್ ಬೌಲಿಂಗ್ ಮಾಡುವಾಗ, ಅಥವಾ ಭುವನೇಶ್ವರ್ ಕುಮಾರ್ ಬೌಲಿಂಗೇ ಮಾಡುವಾಗ ಒಂದು ಸ್ವಲ್ಪ ಬ್ಯಾಟಿಂಗ್ ರನ್ನಿಗೆ ತಡ್ಕಾಡ್ತಾ ಇದ್ರು. ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಬಹುಶಃ ಪಿಚ್ ಹಾಗೆ ಇರ್ಬೋದು, ಪಿಚ್ಚಲ್ಲಿ ಹೆಚ್ಚು ರನ್ ಗಳಿಸೋದು ಸಾಧ್ಯ ಇಲ್ಲ, 120ಕ್ಕೂ ಆಲ್ಔಟ್ ಆಗ್ಬೋದು, ಅಥವಾ 200 ರನ್ಗಳನ್ನು ಕೂಡ ಗಳಿಸಬಹುದಾದಂಥ ಒಂದು ಪಿಚ್ ಆಗಿತ್ತು. ಸೊ ಬಹುಶಃ ಪಿಚ್ಚನ್ನು ರೀಡ್ ಮಾಡೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತೇಳಿ. ಬಟ್ ಹೋಮ್ ಗ್ರೌಂಡ್ ಆಗಿತ್ತು ಪಂಜಾಬಿಗೆ. ಯಾಕೋ ಪಂಜಾಬ್ನ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡಲಿಲ್ಲ, ಪೆವಿಲಿಯನ್ ಪರೇಡ್ ನಡೆಸಿದ್ರು. ಸೊ ಕ್ರೆಡಿಟ್ ಇಡೀ RCB ಟೀಮಿಗೆ ಹೋಗಬೇಕು. ಅದರಲ್ಲೂ ಕೂಡ ಸುಯೇಶ್ ಶರ್ಮಾ, ಜೋಶ್ ಹೇಸಲ್ವುಡ್, ಸಾಲ್ಟ್, ಗುಡ್ ಸ್ಟಾರ್ಟ್ ಕೊಟ್ಟಂತಹ ವಿರಾಟ್ ಕೊಹ್ಲಿ, ಜೊತೆಗೆ ನಂತರ ಬಂದು ಕ್ಯಾಮಿಯೋ ರೋಲ್ ಪ್ಲೇ ಮಾಡಿದಂತಹ ಪಟಿದಾರ್, ಎಲ್ಲರಿಗೂ ಕೂಡ ಕ್ರೆಡಿಟ್ ಸಲ್ಲಲೇಬೇಕು. ಒಂದು ಸಾಂಘಿಕ ಪ್ರದರ್ಶನ ನಿನ್ನೆ RCB ಅಂತ ಬಂತು. ಸೊ ಹಾಗಾಗಿನೇ RCB 4ನೇ ಬಾರಿಗೆ ಈಗ ಫೈನಲ್ಸಿಗೆ ಬಂದಿದೆ. 2009, 2011, 2016 ಮತ್ತು ಈಗ 2020ರಲ್ಲಿ 4ನೇ ಬಾರಿಗೆ ಫೈನಲ್ ಬಂದಿದೆ. ಅದು ಕೂಡ 2016 ಆದ ನಂತರ 9 ವರ್ಷಗಳ ಬಳಿಕ ಈಗ ನಾವು 2025ಕ್ಕೆ ಮತ್ತೆ ಫೈನಲಿಗೆ ಬಂದಿದ್ವಿ. ಇನ್ಫ್ಯಾಕ್ಟ್ 2009 ಒಂದು ಸ್ವಲ್ಪ ರೀಕಾಲ್ ಮಾಡೋಣ, ಯಾವಾಗ ನಾವು ಫೈನಲ್ ಬಂದಿದ್ವಿ, ಏನಾಗಿದೆ ಅಂತೇಳಿ. 2009ರಲ್ಲಿ ಡೆಕ್ಕನ್ ಚಾರ್ಜರ್ಸ್, ಆವಾಗ SRH ಇರಲಿಲ್ಲ, ಡೆಕ್ಕನ್ ಚಾರ್ಜರ್ಸ್ DC ಇತ್ತು. ಆಗ DC ಮೇಲೆ ನಡೆದಂಥ ಒಂದು ಪಂದ್ಯ RCB ವರ್ಸಸ್ DC. ಅದರಲ್ಲಿ RCB ಮೊದಲು ಬ್ಯಾಟಿಂಗ್ ಮಾಡಿ 143 ರನ್ ಗಳಿಸುತ್ತೆ, 6 ವಿಕೆಟ್ ನಷ್ಟಕ್ಕೆ. ಚೇಸ್ ಮಾಡಿದಂತಹ RCB ಬಹುಶಃ ಗೆಲ್ತಾರೆ ಅನ್ನುವಂಥ ಒಂದು ಸೂಚನೆ ಇತ್ತು. ಕೊನೆಗೆ 6 ರನ್ಗಳು ಶಾರ್ಟ್ ಆಗುತ್ತೆ. 137 ರನ್ಗಳಿಗೆ 9 ವಿಕೆಟ್ಗಳನ್ನು ಕಳ್ಕೊಂಡು ಓವರ್ಸ್ ಮುಕ್ತಾಯವಾಗುತ್ತೆ RCBಗೆ. ಸೊ ಅಲ್ಲಿ ಒಂದು ಸ್ವಲ್ಪ ಬೇಜಾರಾದಂಥ ಒಂದು ವಿಚಾರ. ಯಾಕಂದರೆ ಆಲ್ಮೋಸ್ಟ್ ಗೆಲ್ತಾರೆ ಅನ್ನುವಂಥ ಒಂದು ಗೆಲುವಿನ ದಡಕ್ಕೆ ಬಂದು ಸೋತಂತಹ RCB. ಅದಾದ ನಂತರ ಮತ್ತೆ 2011ಕ್ಕೆ ಮತ್ತೆ ಫೈನಲಿಗೆ ಬರ್ತಾರೆ RCB ಅವರು. ಆವಾಗ ಎದುರಾಳಿ ಇದ್ದಿದ್ದು ಚೆನ್ನೈ ಸೂಪರ್ ಕಿಂಗ್ಸ್. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಡ್ರೀಮ್ ಫಾರ್ಮ್ನಲ್ಲಿ ಇದ್ದಂತಹ ಒಂದು ಟೀಮ್ ಆ ಟೈಮಲ್ಲಿ. ಸೊ 2011ನಲ್ಲಿ CSK ಗೆಲ್ಲುತ್ತೆ. ಮೊದಲು ಬ್ಯಾಟ್ ಮಾಡುವಂಥ CSK 205 ರನ್ಗಳನ್ನು ಗಳಿಸ್ತಾರೆ. ಅದನ್ನು ಚೇಸ್ ಮಾಡಿದಂಥ RCB ಕೇವಲ 147 ರನ್ಗಳನ್ನು ಮಾತ್ರ ಗಳಿಸಿ 58 ರನ್ಗಳಿಂದ RCB ಸೋಲನ್ನು ಕಾಣುತ್ತೆ. ಇನ್ನು ನೆಕ್ಸ್ಟ್ ಮತ್ತೆ ಬಂದಿದ್ದು ಮತ್ತೆ 5 ವರ್ಷಗಳ ಬಳಿಕ 2016ರಲ್ಲಿ SRH ವಿರುದ್ಧ. ಅದು ಬೆಂಗಳೂರಿನಲ್ಲೇ ನಡೆದಂಥ ಒಂದು ಪಂದ್ಯ. ಆಗ ಕೂಡ SRH ಮೊದಲು ಬ್ಯಾಟಿಂಗ್ ಮಾಡಿ 208 ರನ್ಗಳನ್ನು ಗಳಿಸ್ತಾರೆ. RCB ಚೇಸ್ ಮಾಡುತ್ತೆ.
200 ರನ್ ತನಕನೂ ಕೂಡ ಬರ್ತಾರೆ. ಇನ್ನೇನು ಬಹುಶಃ ಗೆಲ್ಲಿಸಬಹುದು ಅನ್ನುವಂಥ ಒಂದು ಸೂಚನೆ ಇತ್ತು. ಬಟ್ ಸ್ಟಿಲ್ SRH 8 ರನ್ಗಳಿಂದ ಅಲ್ಲಿ ಗೆಲುವನ್ನು ದಾಖಲಿಸುತ್ತೆ. ಸೊ ಆ ಕಹಿ ನೆನಪುಗಳು ಇನ್ನೂ ಇದೆ. RCB 3 ಸರಿ ಫೈನಲ್ಗೆ ಬಂದರೂ ಕೂಡ ಕಪ್ ಎತ್ತಕ್ಕೆ ಆಗಲಿಲ್ಲ, ಪ್ಲೇ ಆಫಿಗೆ 10 ಸರಿ ಬಂದರೂ ಕೂಡ ನಾವು ಕಪ್ ತಗೊಳ್ಳೋದಕ್ಕಾಗಿಲ್ಲ ಅನ್ನುವಂಥ ಒಂದು ನೋವು ಇದ್ದೇ ಇದೆ. ಬಟ್ ಈ ಬಾರಿ 9 ವರ್ಷಗಳ ಬಳಿಕ ಮತ್ತೆ ಫೈನಲಿಗೆ ಬಂದಿದ್ದೀವಿ. ಸೊ ಈ ಸರಿ ಖಂಡಿತವಾಗ್ಲೂ ಕಪ್ ನಮ್ಮದೇ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಕಾಣಿಸುತ್ತೆ. ಯಾಕಂದರೆ ಲಾಸ್ಟ್ ಸೀಸನ್ಗಳಲ್ಲಿ ನಾವು ಏನು ಮಾತಾಡಿದೆ ಈಗ 2009, 11, 16ರಲ್ಲಿ, ಸೊ ಆಗಿದ್ದಂಥ ಟೀಮ್ಗೂ ಈಗಿದ್ದಂಥ ಟೀಮ್ಗೂ ತುಂಬಾ ವ್ಯತ್ಯಾಸ ಇದೆ. ಇಡೀ ಟೀಮ್ ಪ್ರದರ್ಶನ ಮಾಡ್ತಾ ಇದೆ. ಬರೀ ಟಾಪ್ ಆರ್ಡರ್ ಮಾತ್ರ ಅಲ್ಲ, ಅಥವಾ ಮಿಡ್ಲ್ ಆರ್ಡರ್ ಮಾತ್ರ ಅಲ್ಲ, ಟೇಲೆಂಡರ್ಸ್ ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ ಅಂತ ಹೇಳೋ ಹಾಗಿಲ್ಲ. ಬೌಲಿಂಗಲ್ಲಿ ಇವ್ರು ಸ್ವಲ್ಪ ವೀಕ್ ಲಿಂಕ್ ಇದ್ದಾರೆ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ಇಡೀ ಟೀಮ್ ಚೆನ್ನಾಗಿದೆ ಈ ಸತಿ RCB. ಸೊ ಹಾಗಾಗಿನೇ ಈ ಸತಿ ಅದೃಷ್ಟನೂ ಕೂಡ RCB ಪರ ಇದೆ ಅನ್ನುವಂಥದ್ದು ಕೆಲವೊಂದಷ್ಟು ಮ್ಯಾಚ್ಗಳಲ್ಲೂ ನೋಡ್ಕೊಂಡು ಬಂದಿದ್ದೀವಿ. ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿದೆ. ಸೊ ಹಾಗಾಗಿ 2025ರಲ್ಲಿ RCB ಗೆಲ್ಲುತ್ತೆ. ಗೆಲುವಿನ ಫೇವ್ರೆಟ್ ಟೀಮ್ ಈಗ IPLನಲ್ಲಿ. ಸೊ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋಣ. ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರು ಪಂಜಾಬ್ ಮೇಲೆ ಭಾನುವಾರ ಆಡಿ ಅಲ್ಲಿ ಮತ್ತೆ ಗೆದ್ದಂಥವ್ರು RCB ಮೇಲೆ ಫೈನಲ್ ಆಡಬೇಕಾಗುತ್ತೆ. ಈಗ RCB ವೆಯ್ಟ್ ಮಾಡ್ತಿರೋದು ನಮ್ಮ ಅಪೋನೆಂಟ್ ಯಾರು ಇರ್ತಾರೆ, ಮತ್ತೆ ಪಂಜಾಬ್ ಬರುತ್ತಾ ಅಥವಾ ಗುಜರಾತ್ ಬರುತ್ತಾ ಅಥವಾ ಮುಂಬೈ ಬರುತ್ತಾ. ಒಂದು ವೇಳೆ ಇವತ್ತಿನ ಒಂದು ಪಂದ್ಯ ಮಳೆಗೆ ರದ್ದಾದರೆ ರಿಸರ್ವ್ ಡೇ ಇಲ್ಲ. ಸೊ ಹಾಗಾಗಿ ಇವತ್ತು ಒಂದೇ ದಿನ ಇರುವಂಥದ್ದು. ಇವತ್ತು ಮ್ಯಾಚ್ ಆಗಲೇಬೇಕು. ಮ್ಯಾಚ್ ಆಗಲಿಲ್ಲ ಅಂಥೇಳಿ ಇವತ್ತೇನಾದರೂ ಕ್ಯಾನ್ಸಲ್ ಆದರೆ, ಇವತ್ತು ಮ್ಯಾಚು ಒಂದು ಬಾಲು ಆಗಲಿಲ್ಲ ಅಥವಾ ಮ್ಯಾಚ್ ಅರ್ಧಕ್ಕೆ ಆಗಿ ಒಟ್ನಲ್ಲಿ ರಿಸಲ್ಟ್ ಬರಲಿಲ್ಲ ಅಂತ ಹೇಳಿದ್ರೆ, ಎಲಿಮಿನೇಟರ್ ಪಂದ್ಯ ರದ್ದಾದರೆ ಮುಂಬೈಗೆ ಲಾಸ್. ಯಾಕಂತ ಹೇಳಿದ್ರೆ ಮುಂಬೈ ಬಾಟಮಲ್ಲಿದೆ, 4ನೇ ಪ್ಲೇಸ್ನಲ್ಲಿದೆ. ಗುಜರಾತ್ 18 ಅಂಕಗಳೊಂದಿಗೆ 3ನೇ ಪ್ಲೇಸಲ್ಲಿದೆ. ಮುಂಬೈ 16 ಅಂಕಗಳೊಂದಿಗೆ 4ನೇ ಪ್ಲೇಸ್ನಲ್ಲಿದೆ. ಸೊ ಹಾಗಾಗಿ ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ ಗುಜರಾತ್ ಕ್ವಾಲಿಫೈಯರ್ಗೆ ಅರ್ಹತೆಯನ್ನು ಪಡೆಯುತ್ತೆ. ಪಂಜಾಬ್ ಮೇಲೆ ಗುಜರಾತ್ ಆಡಬೇಕಾಗುತ್ತೆ. ಸೊ ಹಾಗಾಗಿ ಮುಂಬೈ ಇಂಡಿಯನ್ಸ್ ವೆಯ್ಟ್ ಮಾಡ್ತಾ ಇರುವಂಥದ್ದು ಇವತ್ತಿನ ಮ್ಯಾಚ್ ಆಗಬೇಕು, ನಾವು ಗೆಲ್ಲಬೇಕು ಅನ್ನುವಂಥ ಒಂದು ಆಸೆ ಮುಂಬೈಗೂ ಕೂಡ ಇದೆ. ಇನ್ನು ಟೀಮ್ನ ಲೆಕ್ಕಾಚಾರಗಳನ್ನು ನೋಡ್ತಾ ಹೋದರೆ ಮುಂಬೈಗೆ ಸ್ವಲ್ಪ ವರಿಸಮ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ರಿಕಲ್ಟನ್ ಇಲ್ಲ, ವಿಲ್ ಜಾಕ್ಸ್ ಇಲ್ಲ, ಮತ್ತು ಕಾರ್ಬಿನ್ ಬಾರ್ಷ್ ಇಲ್ಲ. ಯಾಕಂದರೆ ಅವರು ತಮ್ಮ ನ್ಯಾಷನಲ್ ಡ್ಯೂಟಿ ನಿಭಾಯಿಸಬೇಕು ಅಂಥೇಳಿ ಅವರು ತಮ್ಮ ರಾಷ್ಟ್ರಗಳಿಗೆ ಹೋಗಾಗಿದೆ. ಸೊ ಅವರ ಜಾಗಕ್ಕೆ ಈಗ ಜಾನಿ ಬ್ಯಾರ್ಸ್ಟೋ ಬಂದಿದ್ದಾರೆ, ಚರಿತ್ ಅಸಲಂಕಾ ಇದ್ದಾರೆ, ಜೊತೆಗೆ ರಿಚರ್ಡ್ ಗ್ಲೀಸನ್ ಸಿಕ್ಕಿದ್ದಾರೆ, ರೀಪ್ಲೇಸ್ ಮಾಡಿದ್ದಾರೆ 3 ಜನರನ್ನ. ಮೋಸ್ಟ್ಲಿ ಇವತ್ತು ಬ್ಯಾರ್ಸ್ಟೋ ಮತ್ತು ಅಸಲಂಕಾ ಆಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಟೀಮ್ನಲ್ಲಿ ಅವ್ರ ಸ್ಥಾನ ಪಡ್ಕೋಬಹುದು. ಸೊ ಅವರು ಈಗ ಹೊಸದಾಗಿ ಟೀಮ್ ಸೇರಿಕೊಂಡು ಕೊಡುವಂಥ ಒಂದು ಪ್ರದರ್ಶನ ಹೇಗಿರುತ್ತೆ, ಯಾಕಂದರೆ ಆಲ್ರೆಡಿ ರಿಕಲ್ಟನ್ ಮತ್ತು ವಿಲ್ ಜಾಕ್ಸ್ ತುಂಬಾ ಸೆಟ್ ಆಗಿದ್ರು, ಟೀಮ್ ಕೂಡ ಜೆಲ್ಲಪ್ ಆಗಿತ್ತು. ಸೊ ಅದನ್ನು ಹೇಗೆ ಆ ಒಂದು ವರಿಯನ್ನು ಹೇಗೆ ಅವರು ನಿಭಾಯಿಸ್ಕೋತಾರೆ ಟೀಮ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಬಟ್ ಗುಜರಾತ್ಗೂ ಕೂಡ ಅಂಥದ್ದೇನು ತುಂಬ ಎಡ್ಜ್ ಇದೆ ಅಂತ ಅಲ್ಲ. ಗುಜರಾತ್ಗೂ ಕೂಡ ಸಮಸ್ಯೆ ಇದೆ. ಯಾಕಂದರೆ ಅವರಲ್ಲೂ ಕೂಡ ಜಾಸ್ ಬಟ್ಲರ್ ಅಲಭ್ಯರಿದ್ದಾರೆ. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಮತ್ತು ಜಾಸ್ ಬಟ್ಲರ್ 3 ಜನನೇ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರೋದು. ಗುಜರಾತ್ನ ಬ್ಯಾಟಿಂಗ್ ಸ್ಟ್ರೆಂತ್ ಇರುವಂಥದ್ದೇ ಈ 3 ಜನ. ಅದರಲ್ಲೇನಾದರೂ ಈಗ ಜಾಸ್ ಬಟ್ಲರ್ ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಪ್ರೆಷರ್ ಈಗ ಗಿಲ್ ಮತ್ತು ಸಾಯಿ ಸುದರ್ಶನ್ ಮೇಲೆ ಬರುತ್ತೆ. ಸೊ ಆ ಪ್ರೆಷರನ್ನು ಹ್ಯಾಂಡಲ್ ಮಾಡಿ ಇವತ್ತು ಬ್ಯಾಟಿಂಗ್ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಅವರಿಗಿರುತ್ತೆ. ಇನ್ನು ಕುಸಾಲ್ ಮೆಂಡಿಸ್ ರಿಪ್ಲೇಸ್ ಆಗಿದ್ದಾರೆ. ಸೊ ಕುಸಾಲ್ ಮೆಂಡಿಸ್ ಕೂಡ ಮೊದಲ ಮ್ಯಾಚ್ ಆಡೋದ್ರಿಂದಾಗಿ ಬಹುಶಃ ಇವತ್ತು ಪ್ಲೇಯಿಂಗ್ ಲೆವೆನಲ್ಲಿ ಆಡಬಹುದು. ಸೊ ಆಡೋದ್ರಿಂದಾಗಿ ಅವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಇನ್ನು ಗುಜರಾತಿಗೆ ನೋಡೋದಾದರೆ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಕುಸಾಲ್ ಮೆಂಡಿಸ್, ರುದರ್ಫೋರ್ಡ್, ಜೊತೆಗೆ ಶಾರುಖ್ ಖಾನ್. ಬ್ಯಾಟಿಂಗ್ ಸ್ಟ್ರೆಂತ್ ರಾಹುಲ್ ಟೆವಾಟಿಯಾ ಇದ್ದಾರೆ. ಬಟ್ ಲಾಸ್ಟ್ ಸೀಸನಲ್ಲಿ ಆಡ್ದ ಹಾಗೆ ಈ ಸೀಸನಲ್ಲಿ ಅವರಿಂದ ಬ್ಯಾಟಿಂಗ್ನಿಂದ ಇನ್ನೂ ರನ್ ಬಂದಿಲ್ಲ. ಸೊ ಬ್ಯಾಟಿಂಗ್ ಬಲ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ಬೌಲಿಂಗ್ನಲ್ಲಿ ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡಿಗ, ಜೊತೆಗೆ ರಶೀದ್ ಖಾನ್, ಅರ್ಷದ್ ಖಾನ್ ಮತ್ತು ಮೊಹಮ್ಮದ್ ಸಿರಾಜ್, ಹಾಗೆ ಸಾಯಿ ಕಿಶೋರ್. ಬೌಲಿಂಗ್ನಲ್ಲಿ ಬಲ. ಬಟ್ ಸ್ಟಿಲ್ ಸಿರಾಜ್ ಮತ್ತು ರಶೀದ್ ಲಾಸ್ಟ್ ಮ್ಯಾಚ್ಗಳಲ್ಲಿ ತುಂಬ ಅಷ್ಟೇನು ಇಂಪ್ರೆಸಿವ್ ಆಗಿ ಕಾಣಿಸಿಲ್ಲ. ಸೊ ಹಾಗಾಗಿ ಆ ವರಿ ಇರುವಂಥದ್ದು ಇನ್ನು ಬೌಲಿಂಗ್ನಲ್ಲೇ ಗುಜರಾತ್ ಟೈಟನ್ಸ್ಗೆ. ಬಟ್ ಕನ್ನಡಿಗ ಪ್ರಸಿದ್ಧ ಕೃಷ್ಣ ತುಂಬ ಇಂಪ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಬೌಲಿಂಗಿಗೆ ಒಂದು ಬಲ ತುಂಬ್ತಾ ಇದ್ದಾರೆ. ಗುಜರಾತಿಗೆ ಇವ್ರ ಮೇಲೆ ಅವರು ಡಿಪೆಂಡ್ ಆಗಬಹುದು. ಇನ್ನು ಇನ್ನೊಂದು ವಿಚಾರ ಅಂದರೆ ಗುಜರಾತ್ ಲಾಸ್ಟ್ 2 ಮ್ಯಾಚ್ ಸೋತಿದೆ. ಅದಕ್ಕೇ ಟಾಪ್ನಲ್ಲಿದ್ದಂಥ ಟೀಮ್ ಈಗ 3ನೇ ಪ್ಲೇಸಿಗೆ ಬಂದಿರೋದು. 18 ಅಂಕಗಳೊಂದಿಗೆ ಪ್ಲೇ ಆಫ್ನಲ್ಲಿ ಮೊದಲು ಸ್ಥಾನ ಪಡ್ಕೊಂಡು ಟಾಪ್ 1ನಲ್ಲಿದ್ದಂಥ ಟೀಮ್ ಟಾಪ್ 3ಗೆ ಬರುತ್ತೆ ಅಂತ ಹೇಳಿದ್ರೆ ಆಡಿದಂಥ ಲಾಸ್ಟ್ 2 ಲೀಗ್ ಮ್ಯಾಚ್ಗಳಲ್ಲಿ ಸೋಲನ್ನು ಕಂಡಿದೆ. ಸೊ ಹಾಗಾಗಿ ಇವತ್ತಿನ ಒಂದು ಮ್ಯಾಚ್ 2 ಟೀಮ್ಗಳಿಗೂ ಡೂ ಆರ್ ಡೈ. ನಮ್ಮ ಮುಂಬೈ ಬಗ್ಗೆ ಹೇಳೋದಾದರೆ ರೋಹಿತ್ ಶರ್ಮಾ, ಜಾನಿ ಬ್ಯಾರ್ಸ್ಟೋ, ಸೂರ್ಯಕುಮಾರ್ ಯಾದವ್, ಚರಿತ್ ಅಸಲಂಕಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಹೀಗೆ ಹ್ಯೂಜ್ ಬ್ಯಾಟಿಂಗ್ ಲೈನಪ್ ಇದೆ. ಸೊ ಬ್ಯಾಟಿಂಗ್ನಲ್ಲಿ ಸಾಕಷ್ಟು ಸ್ಟ್ರೆಂತ್ ಇದೆ ಮುಂಬೈಗೆ. ಬೌಲಿಂಗ್ನಲ್ಲಂತೂ ಡೇಂಜರಸ್ ಜಸ್ಪ್ರೀತ್ ಬೂಮ್ರಾ ಇದ್ದಾರೆ. ಸೊ ಅದೆಷ್ಟೇ ಟೋಟಲ್ ಇದ್ದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋದು, ರನ್ ಕಂಟ್ರೋಲ್ ಮಾಡೋದು, ಡಿಫೆಂಡ್ ಮಾಡೋದಕ್ಕೆ ಜಸ್ಪ್ರೀತ್ ಬೂಮ್ರಾ ಇದ್ದಾರೆ. ಅವರ ಜೊತೆಗೆ ಸಾಥ್ ಕೊಡುವಂತಹ ಟ್ರೆಂಟ್ ಬೋಲ್ಟ್, ಜೊತೆಗೆ ಮಿಶೆಲ್ ಸ್ಯಾಂಟ್ನರ್, ಒಂದು ಮಿಸ್ಟ್ರಿ ಸ್ಪಿನ್ನರ್, ಇವರೆಲ್ಲರೂ ಕೂಡ ಸ್ಟ್ರೆಂತ್ ಆಗಿದ್ದಾರೆ ಮುಂಬೈ ಬೌಲಿಂಗಿಗೆ. ಸೊ ಮುಂಬೈ ಒಂದು ಇಡೀ ಟೀಮ್ ಆಗಿ ಕಾಣಿಸ್ತಾ ಇದೆ. ಬಟ್ ಲಾಸ್ಟ್ ಒಂದು 2 ಮ್ಯಾಚಸ್ಸಲ್ಲೂ ಕೂಡ ಟಾಪ್ ಆರ್ಡರ್ ಅಷ್ಟು ಚೆನ್ನಾಗಿ ಆಡಲಿಲ್ಲ. ಬಟ್ ಸೂರ್ಯಕುಮಾರ್ ಯಾದವ್ ಇಂಪ್ರೆಸಿವ್ ಆದಂಥ ಬ್ಯಾಟಿಂಗ್. ಸೊ ಇವತ್ತು ಕೂಡ ಅವ್ರ ಮೇಲೆ ಬೆಟ್ ಮಾಡಬಹುದು.
ಇನ್ನು ಮುಂಬೈ ಟೂರ್ನಿ ಆರಂಭದಿಂದಲೂ ಕೂಡ ಅಪ್ ಆ್ಯಂಡ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ತಾನೆ ಬರ್ತಾ ಇದೆ. ಮೊದಲು ಚೆನ್ನಾಗಿ ಆಡಲಿಲ್ಲ, ಆಮೇಲೆ ಚೆನ್ನಾಗಿ ಆಡಿದ್ರು, ಮತ್ತೆ ಸೋತರು, ಮತ್ತೆ ಗೆದ್ದಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಒಂದು ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವತ್ತು ಯಾರು ಗೆಲ್ತಾರೆ ಗುಜರಾತ್ ಮತ್ತು ಮುಂಬೈ ನಡುವೆ, ಸೊ ಅವರು ನೆಕ್ಸ್ಟ್ ಪಂಜಾಬ್ ಮೇಲೆ ಆಡಬೇಕಾಗತ್ತೆ. ಅಲ್ಲಿ ಯಾರು ಗೆಲ್ತಾರೋ RCB ಮೇಲೆ ಫೈನಲ್ ಆಡಬೇಕಾಗತ್ತೆ. ಒಂದು ಬ್ಯೂಟಿಫುಲ್ ಆದಂತಹ ಮ್ಯಾಚಸ್ ಇವತ್ತಿನಿಂದ ನಿನ್ನೆಯಿಂದನೇ ಇನ್ಫ್ಯಾಕ್ಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇವತ್ತು ಕೂಡ ಮಳೆ ಬರದಲ್ಲೇ ಒಂದು ಒಳ್ಳೆ ಮ್ಯಾಚ್ ಆಗಬೇಕು, ಒಂದು ರಿಸಲ್ಟ್ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯ. ನಿಮಗೇನು ಅನ್ಸುತ್ತೆ, ಇವತ್ತು ಯಾರು ಗೆಲ್ಲಬಹುದು, ಯಾರು RCBಗೆ ಫೈನಲ್ನಲ್ಲಿ ಎದುರಾಳಿ ಆಗ್ಬೋದು, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ದಿಸ್ ಇಸ್ ರೆಹಮಾನ್ ಸೈನಿಂಗ್ ಆಫ್. ಬಾಯ್.